ಬದುಕು ಜಟಕ ಬಂಡಿ. ನಮಸ್ಕಾರಪ್ಪ. ನಮಸ್ಕಾರ ಮೇಡಮ್. ದೂರ ತಂದಿರೋದು ನೀವೇ ಆದ್ರೂ ಕೂಡ ಮೊದಲು ಅವ್ರನ್ನ ಮಾತಾಡಿಸ್ದೆ. ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಮೊದಲು ಮಾತಾಡಿಸ್ತೀನಿ ನಾನು. ಹೇಳಿ, ಏನು ಸಮಸ್ಯೆ? ಮೇಡಗ ಈಗ ಏನಾಯ್ತಂದರೆ ನಮ್ಮ ಚಿಕ್ಕಪ್ಪ ಅವರು ಅವ್ರಿಗೆ ನಾವು ಬರಲು ಬೇಡ, ಫೋನ್ ಯೂಸ್ ಮಾಡೋ ಅಂತ ಹೇಳಿದ್ವಿ. ಅದಕ್ಕೆ ಇವ್ರೇನು ಮಾಡಿದ್ರು, ಟೈಮ್ ಸರಿ ಇಲ್ಲ, ಒಂದು ಕಡೆ ಹತ್ರ ಹೋಗ್ಬಿಡ್ತೀವಿ, 3 ಅಮಾಸೆ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದವರು ಏನು ಮಾಡಿದ್ರು, ಕರ್ಕೊಂಡೋಗಿ ಒಂದು ತಿಂಗಳು ಬಿಟ್ಟು ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಯಾವಾಗಿದು ಮದುವೆ ಆದ ಹೊಸ್ತರಲ್ಲಿ? ಮದುವೆ ಆಗಿ ಒಂದು 2 ತಿಂಗಳು, ಒಂದು 15 ತಿಂಗಳು ಆದಮೇಲೆ ಅದೇನಾಗಿದೆ ಅಂದರೆ ಅವ್ರ ಊರಲ್ಲಿ ಜಾತ್ರೆ ಇತ್ತು. ಸರಿ, ನಾವಿಲ್ಲಿ ರಂಗಸಂಗ ಅಭಿಷೇಕ ಎಲ್ಲ ಇಟ್ಕೊಂಡಿದ್ವಿ ಪೂಜೆಗೆ ಮನೆಯಲ್ಲಿ. ಇನ್ನು ನಾವು ಬರೋಕ್ಕಾಗಲ್ಲಪ್ಪ, ಬರೋಕ್ಕಾಗಲ್ಲ, ಇನ್ನೊಂದ್ಸಲ ಯಾವಾಗ ಬರ್ತೀವಿ ಅಂದರೆ ಇಲ್ಲ ಬರಲೇಬೇಕು ಹಂಗೆ ಹಿಂಗೆ ಅಂತೇಳಿ ಇವರು ಅವ್ರ ಮಾತು ಕೇಳ್ಕೊಂಡು ಇದು ಮಾಡ್ತಿದ್ರು. ಹುಡುಗಿ ಅಣ್ಣ ಇದ್ದರು, ಬರಲೇಬೇಕು ಹಂಗೆ ಹಿಂಗೆ ಅಂದರು. ನೋಡಪ್ಪ, ಅವ್ರು ಯಾರೋ ನಾವ್ಯಾರೋ, ಅವ್ರಿಗೂ ನಿಮಗೆ ಸಂಬಂಧ ಇಲ್ಲ, ನನಗೂ ನಿಮಗೆ ಸಂಬಂಧ ಇರೋದು. ನಿಮ್ಮ ಮನೆಗೆ ಚೆನ್ನಾಗಿದ್ದರೆ ಒಂದು ಲೋಟ ಬಂದು ಗಂಜಿ ಕೊಡ್ತೀವಿ, ನಮ್ಮ ಚೆನ್ನಾಗಿದ್ರೆ ಒಂದು ಲೋಟ ನೀರು ಕುಡಿ ಅಷ್ಟೇ, ನೀನೇನು ಕರೆಯೋಕೆ ಅದಕ್ಕಂದು ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಬೈದರು. ಸುಧಾರಿಸ್ಕೊಂಡು ಜಗಳ ಆಗಿದ್ದು ನಿಮಗೆ ಹುಡುಗಿ ಅಣ್ಣಂಗೆ? ಜಗಳ ಇದ್ದಂಗಿಲ್ಲ ಮೇಡಮ್, ಹುಡುಗಿ ಮಾತಾಗಿದ್ದು ಅಷ್ಟೇ. ನಾವು ಬರಲ್ಲಪ್ಪ, ನಾವು ಕರಿಬೇಡ ಬರಲ್ಲ ಅಂತೀವಿ. ಸರಿ ಮೇಡಮ್, ಅವತ್ತು ಜಾತ್ರೆ ಮುಗಿಸ್ಕೊಂಡು ರಾತ್ರಿ ಬಂದ್ರಿ, ಊಟ ಐಟ ಮಾಡಿದ್ರು. ಮತ್ತು ಕರ್ಕೊಂಡು ಹೋಗೋಕ್ಕೆ ಇನ್ನು ಯಾರೋ ಆಕ್ಸಿಡೆಂಟ್ ಆಗಿದೆ ಹಂಗೆ ಹಂಗೆ ಅಂತ ಹೇಳಿದ್ರು, ಕರ್ಸ್ಕೊಡಿ ಹಂಗೆ ಅಂದರು. ನಾವಿಲ್ಲಪ್ಪ ಕರ್ಸ್ಕೊಡ್ತೀವಿ, ಇನ್ನೊಂದ್ಸಲಿ ಬರ್ತೀವಿ ಅಂತ ಕೇಳಿಗೆ ಅವ್ರು ಹೋದರು. ಆಮೇಲೆ ಮಾರನೇ ಸಲ ಅವ್ರು ಇನ್ನೊಂದ್ಸಲಿ ಬಂದರು. ಅವ್ರು ನಮ್ಮ ಚಿಕ್ಕಪ್ಪ ನಮ್ಮ ಅತ್ತೆ ನಮ್ಮ ಮಾವ ಸರಿ ಬಂದರು. ಸರಿ, ಅಲ್ಲೇನೋ ಪಂಚಾಯತಿ ಮಾಡಿದ್ವಿ, ಒಳ್ಳೆ ಮಾತು ಬುದ್ಧಿ ಮಾತೆಲ್ಲ ಹೇಳಿದ್ರು ಊರು ಜನಗಳೆಲ್ಲ. ನಮ್ಮ ಚಿಕ್ಕಪ್ಪ ನಿನ್ನ ಬಂದಪ್ಪ ಮದುವೆ ಮಾಡಿ ಕೊಟ್ಟಿದ್ಯಾ, ಇನ್ನು ಅವ್ರು ಹೆಂಗೋ ಇರ್ತಾರೆ, ಚೆನ್ನಾಗಿರ್ತಾರೆ, ಹೆಂಗೋ ಇರ್ತಾರೆ, ನೀನು ನಿಮಿಷ ತಲೆ ಹಾಕ್ಬೇಡ ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ರು. ಸರಿ, ನಾನು ಮೇಡಮ್ ಹೋಗ್ಲಿ, ಯಾತಕ್ಕೆ ನಿಮ್ಮ ಬಗ್ಗೆ ಅವ್ರಿಗೆ ಬೇಜಾರು? ನಂಗೆ ಅದನ್ನ ಹೇಳಿ. ಇದು ಇಷ್ಟು ದೂರ ಮಾತು ಯಾತಕ್ಕೆ ಬೆಳೀತು? ಏನ್ ಬೇಜಾರು? ಏನು ಬೇಜಾರಲ್ಲ ಮೇಡಮ್, ಜಾತ್ರೆಗೆ ಹೋಗ್ಲಿಲ್ಲ ಅನ್ನೋದಷ್ಟೇ ಬೇಜಾರ? ಜಾತ್ರೆ ಕರ್ಕೊಂಡು ಹೋಗಿಲ್ಲ ಅಂತ ಒಂದು, ಇವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡೋದ್ರೆ ಮತ್ತೆ ಕರ್ಕೊಂಬಂದು ಬಿಟ್ಟಿಲ್ಲ. ನಾವು ಒಂದ್ಸಲಿ ಫೋನ್ ಮಾಡಿದ್ವಿ, ಏನಂದ್ರು ಒಂದ್ಸಲಿ ಫೋನ್ ಮಾಡಿದಾಗ, ಇಲ್ಲ ನೀವೇ ಬಂದು ಕರ್ಕೊಂಡು ಹೋಗ್ರಿ, ಕರ್ಕೊಂಡು ಹೋಗ್ಬಿಟ್ಟು ಏನಿದೆಯೋ ನಮ್ಗೆ ಏನೇ ತೊಂದರೆ ಆದರೆ ಏನೇ ಜವಾಬ್ದಾರಿ ಆದ್ರೆ ಎಲ್ಲ ಅಗ್ರಿಮೆಂಟ್ ಬರ್ಕೊಟ್ಟು ಕರ್ಕೊಂಬರಿ ಅಂದರು. ಯಾತಕ್ಕೆ ಅಲ್ಲಿವರೆಗೂ ಮಾತು ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಏನ್ ನಡೀತು ನಿಮ್ಮಿಬ್ಬರ ಮಧ್ಯೆ? ನಮ್ಮಿಬ್ಬರ ಚೆನ್ನಾಗಿದ್ದೀವಿ ಮೇಡಮ್, ಏನು ತೊಂದರೆ ಆಗಿಲ್ಲ. ತುಂಬಾ ಚೆನ್ನಾಗಿದ್ರೆ ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಡ್ತೀಯ ಅಂತ ಬರ್ಕೊಟ್ಟು ಹೋಗು ಅಂತ ಯಾಕೆ ಹೇಳ್ತಾರೆ? ಇಷ್ಟೇ ಆಗಿರೋದು ಮೇಡಮ್ ಪ್ರಾಬ್ಲಮ್. ನಮ್ಮ ಚಿಕ್ಕಪ್ಪನಿಗೆ ಬರಲು ಬೇಡ ಹಂಗಂದಕ್ಕೆ ಹೇಳ್ದೆ ಕಡೆ ಬಡ ತಗೊಂಡು ದೇವಸ್ಥಾನಕ್ಕೆ ಹೊಡೆದಿದ್ದು ಹೌದು ಅಲ್ವೋ? ಯಾರು ಮೇಡಮ್ ಹೊಡೆದಿದ್ದು? ನಾನು ಇದುವರೆಗೂ ಒಂದು ಕೈ ಮಾಡಿಲ್ಲ ಮೇಡಮ್, ಹೋಗಿ ಬರ ಅಂತ ಕರೆದಿಲ್ಲ. ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಬೇರೆ ಇನ್ನೊಬ್ರು ಹೆಣ್ಮಕ್ಳು ಬೇರೆ ಅಲ್ಲ. ನಿಮ್ಮನೇಲಿ ಹೆಣ್ಮಕ್ಳು ಎಲ್ಲಿದ್ದಾರೆ? ನೀವು ಒಬ್ಬರೇ ಮಗ ಅಲ್ವಾ? ಇಲ್ಲ ಇರ್ಬೋದು ಮೇಡಮ್, ನಮಗೊಂದು ಇರುತ್ತೆ ಭಾವನೆ. ಎಲ್ಲಿರುತ್ತೆ ಭಾವನೆ? ಅಕ್ಕ ತಂಗಿರ ಜೊತೆ ಬೆಳೆದ್ರೆ ಹೆಣ್ಮಕ್ಳು ನೋವು ಗೊತ್ತಾಗುತ್ತೆ. ಅಕ್ಕ ತಂಗಿ ಯಾಕಿಲ್ಲ ಮೇಡಮ್, ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಮಾವಂದಿರು ಅವರು ಇರ್ತಾ ಇರ್ತಾರೆ, ನಾವು ಕೂಡ ಹೋಗ್ತೀವಿ ಬರ್ತಾ ಇರ್ತೀವಿ. ಇಷ್ಟೇ ಮೇಡಮ್ ಆಗಿದ್ದು. ಕರ್ಕೊಂಡಿದ್ದವರು ನಾವು ದೊಡ್ಡ ಬೆಲೆ ಮನೆ ಮಾಡ್ಕೊಡ್ತೀವಿ, ಬಂದಿದ್ದಂಗಿದ್ರೆ ಇಲ್ಲಿ ಕರ್ಕೊಡ ಅಂದರು. ನಾವು 5 ಸಲ ಫೋನ್ ಮಾಡಿದ್ವಿ, ಊರರ ಅಧ್ಯಕ್ಷರಲ್ಲಿ ಹೇಳಿದ್ರು, ಅದೇ ಮಾತು ಹೇಳಿದ್ರು ಅವರು. ನೀವೇನ್ ಕೆಲಸ ಮಾಡ್ತೀರಿ ನನಗೆ? ನಾವು ಗದ್ದೆ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಗದ್ದೆ ಕೆಲಸ ಎಲ್ಲಿ? ಊರಲ್ಲೇ ಮೇಡಮ್. ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರು? ಮಾಡ್ತಾ ಇದ್ವಿ ಮೇಡಮ್, ಮಾಡ್ತಾ ಇದ್ವಿ. ಯಾತಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡೋದು ನಿಲ್ಸಿದ್ರಿ? ಮದುವೆ ಆದ್ಮೇಲೆ ನನ್ನ ತಾಯಿ ಒಬ್ಬರೇ ಇರೋದು. ನಮ್ಮ ತಾಯಿಗೆ ಅಲ್ಲಿ ಬೆಂಗಳೂರು ವಾತಾವರಣ. ಮದುವೆಗೆ ಮುಂಚೆನೂ ತಾಯಿ ಒಬ್ಬರೇ ಇದ್ರಲ್ವೇನಪ್ಪ? ಇದ್ರು ಮೇಡಮ್. ಈಗ ಮದುವೆ ಆದ್ಮೇಲೆ ಎಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ, ಮನೆ ಮಠ ಎಲ್ಲ ಇದೆ, ಸ್ವಲ್ಪ ಸಾಲ ಫಲ ಆಯ್ತು. ಬೆಂಗಳೂರಲ್ಲಿ ನಮ್ಗೆ ಆಗೋದು. ಬೆಂಗಳೂರಲ್ಲಿ ನಿನ್ನನ್ನ ಬಾಳಿಸ್ತೀನಿ ಅಂತ ನೀವು ಮದುವೆ ಆಗ್ಬಿಟ್ಟು ಭದ್ರಾವತಿಗೆ ಹೊರಟೋದ್ರೆ ಯಾವ ಹುಡುಗಿ ಬಂದಿರ್ತಾಳೆ ಹೇಳಿ? ಒಂದು ನಿಮಿಷ ಮೇಡಮ್, ನಾವು ಬೆಂಗಳೂರು ಅಂದ್ರೆ ನಮ್ಮ ತಾಯಿ ಇದ್ದಾರೆ, ಅವ್ರಿಗೆ ಕೇಳಬೇಕು ಫಸ್ಟ್ ಊರಿನ ವಾತಾವರಣ ಎಲ್ಲ ಇದಾಗ್ಲಿ ನೋಡೋಣ, ನಮ್ಗೆ ಅನುಕೂಲ ಆಗಿ ಹೆಂಗೆ ಏನು ನೋಡ್ಬಿಟ್ಟು ಅವ್ರ ಮನೇಲಿ ಒಪ್ಕೋಬೇಕು. ದೊಡ್ಡವ್ರಿಗೆ ನಾವು ತಾಯಿ ಬಿಟ್ಟು ಬರೋಕ್ಕಾಗಲ್ಲ, ಅವ್ರು ಒಪ್ಕೊಂಡ್ರೆ ಅವ್ರೇನೋ ಇದು ಮಾಡಿದ್ರೆ. ಹೀಗೆ ಹೇಳಿದ್ರ ನಮ್ಮ ತಾಯಿ ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಅವ್ರು ಇದು ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಯಾವ ತಾಯಿ ಒಪ್ಕೋತಾರೆ? ಮಗಳು ಅಳಿಯ ಹೋಗಿ ಬೆಂಗಳೂರಲ್ಲಿ ಇದ್ಬಿಟ್ಟು ತಾನು ಒಬ್ಬಳೇ ಇರ್ಬೇಕು ಅಂದ್ರೆ ಯಾವ ತಾಯಿ ಒಪ್ಕೋತಾರೆ? ಹೇಳಿದ ಅಷ್ಟೇ ಮೇಡಮ್, ಹೇಳಿದಷ್ಟೇ ಅಲ್ಲ, ನೀವ್ ಅನ್ಕೊಂಡಿದ್ದೆ ಸರಿ ಇಲ್ಲ ಅಲ್ವಾ? ಅದ್ ಹೇಗ್ ಅನ್ಕೊಂಡ್ಬಿಟ್ರಿ ನಿಮ್ ತಾಯಿ? ಅದ್ ಹೇಗ್ ಬಿಟ್ಬಿಡ್ತಾ ಇದ್ರು? ಮಗಳು ಅಳಿಯ ಚೆನ್ನಾಗಿ ಹೋಗಿ ಬೆಂಗಳೂರಲ್ಲಿ ಇದ್ಬಿಡ್ಲಿ ಆರಾಮಾಗಿ, ನಾನು ಒಬ್ಬಳೇ ಇಲ್ಲಿ ಇರ್ತೀನಿ ಅಂತ ಯಾವ ತಾಯಿ ಅನ್ಕೋತಾರೆ? ವಾತಾವರಣ ನೋಡ್ಕೊಂತೀನಿ, ಆದ್ರೆ ಬೆಂಗಳೂರ ಮನೆ ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ. ಆಮೇಲೆ ಇಲ್ಲಿ ಬಂದಾಗ ನಮ್ಮ ತಾಯಿ ಹುಷಾರಿಲ್ಲ ಇಲ್ಲ. ಈಗ ನೋಡಿದೀನಿ ಅಂತ ಊರ್ಗುತ್ತ, ನೋಡಪ್ಪ ಮದುವೆ ಆದ ತಕ್ಷಣ ತಾಯಿ ಬಿಟ್ಟೋಗ್ಬಿಟ್ಟ, ನೆಟ್ಟಿ 1 ತಿಂಗಳು 1 ವರ್ಷನೂ ಇಲ್ಲ ಅಂತಾರೆ. ಇವೆಲ್ಲ ಯೋಚನೆ ಮಾಡಿ ಬೆಂಗಳೂರ ಮನೆ ಮಾಡಿ 1 ತಿಂಗಳು ಹೆಂಡತಿ ಜೊತೆನೂ ಇಲ್ವಲ್ಲಪ್ಪ ನೀವು? ಮೇಡಮ್ ಅವ್ರಾಗಿ ಕರ್ಕೊಂಡು ಹೋಗಿದ್ದು ಮೇಡಮ್, ನಾನೇನು ಮಾಡಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಒಳಗಡೆ 3 ಜನ ಸೇರಿದ್ದಾನೆ. ನಮ್ಮ ಚಿಕ್ಕಪ್ಪ, ನಮ್ಮ ಮಾವನ ಹೆಂಡತಿ, ಉಕ್ಕಡಗತ್ತೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗಿ ಕಳಿಸ್ಬಿಟ್ಟು. ನಮ್ಗೆ ಗೊತ್ತಿಲ್ಲ, ಹೇಳಿಲ್ಲ, ಕೇಳಿಲ್ಲ. ಕರ್ಕೊಂಡು ಹೋದವರು ಒಂದು ವರ್ಷ 3 ತಿಂಗಳಾಯ್ತು, ಇಂದುವರೆಗೂ ಕರ್ಕೊಂಡ್ಬಂದ್ಬಿಟ್ಟಿಲ್ಲ. ನಾವು ಫೋನ್ ಮಾಡ್ತಾ ಇದೀವಿ, ಹೇಳ್ತಾ ಇದೀವಿ, ಅವ್ರು ಬರ್ತಾನೆ ಇಲ್ಲ. ನಮಗೆ ಇಲ್ಲಿ ಸಾಲ ಇದೆ ಮೇಡಮ್, ಸಾಲ ಇದೆ. ನಾವು
ಸಾಲ ಎಲ್ಲ ತೀರ್ಸ್ಬೇಕು, ಗದ್ದೆ ಸಾಲ ಕೊಟ್ಟವರು ಅಲ್ಲೆಲ್ಲ ಬಿಡಲ್ಲ. ಅದಕ್ಕೆ ನಾವು ಅಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ತಾಯಿಗೆ ಹುಷಾರು, ಅವಾಗ ಹುಷಾರದಂಗೆ ಆಗ್ತೈತೆ, ಒಬ್ಬನೇ ಮಾಡ್ಕೋಬೇಕು. ಈಗ ನಿಮ್ಮ ಉದ್ದೇಶ ಏನು? ಈಗ ಯಶೋಧಾನ್ ನಾನು ಕಳಿಸಿದ್ರೆ ಎಲ್ಲಿ ಕರ್ಕೊಂಡು ಹೋಗಿ ಇಟ್ಕೋತೀರಿ? ಸ್ಪಷ್ಟವಾಗಿರ್ಬೇಕಲ್ವೇನಪ್ಪ. ಮೊದ್ಲೊಂದ್ ಹೇಳೋದು, ಆಮೇಲೆ ಒಂದ್ ಹೇಳೋದು, ಮೊದ್ಲು ಒಂಥರ ಹೇಳ್ಬಿಟ್ಟು ಅವ್ರಿಗೆ ಆಸೆ ಹುಟ್ಟಿಸ್ಬಿಡೋದು, ಅದಾದ್ಮೇಲೆ ಬೇರೆ ತರ ಹೇಳೋದು, ಇದೆಲ್ಲ ಏನಪ್ಪಾ? ನಾನ್ ಬೆಂಗಳೂರು ಕರ್ಕೊಂಡು ಹೋಗಿ ನೀನ್ ಇರಿಸ್ತೀನಿ ಅಂತ ಒಂದ್ ಹುಡುಗಿ ಹೇಳ್ಬಿಟ್ಟು ಭದ್ರಾವತಿಗೆ ಬಂದು ಗದ್ದೆ ಕೆಲಸ ನಾನ್ ಮಾಡ್ತೀನಿ ಇರು ಅಂದ್ರೆ ಯಾರು ಬರ್ತಾರಪ್ಪ? ನಾವು ಗದ್ದೆ ಕೆಲಸಕ್ಕೆ ಹೋಗಂತ ಹೇಳಿಲ್ಲ, ಮನೆಗೆ ನನ್ನ ತಾಯಿ ನೋಡ್ಕೊಂಡು. ಅದೇನಪ್ಪ, ನನ್ ಗಂಡ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ ಅಂತ ಅವಳು ಅನ್ಕೊಂಡಿದ್ದಾಳೆ. ನಾನ್ ಗದ್ದೆ ಕೆಲಸ ಮಾಡೋದು ಊರಿಗೆ ಬಾ ಅಂದ್ರೆ ಯಾರು ಬರ್ತಾರಪ್ಪ? ಬೆಂಗಳೂರಿಗೆ ಇರ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿಲ್ವಲ್ಲ. ಕಂಪಲ್ಸರಿ ನೀವು ಆಶ್ವಾಸನೆ ಕೊಟ್ಟಿದ್ದು ಕೊಡದೇ ಇದ್ದಿದ್ದು ಅವ್ರು ಬಂದ್ಮೇಲೆ ಚರ್ಚೆ ಆಗತ್ತೆ. ಈಗೇನ್ ಆಶ್ವಾಸನೆ ಕೊಡಕ್ ಇಷ್ಟಪಡ್ತೀರಿ? ನಾನ್ ಏನು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ನಾನು ಒಬ್ನೇ, ನಾನು ಕೆಲಸ ಮಾಡ್ಕೊಂಡು ತಾಯಿಗೆ ಆಗಾಗಲೇ ಹುಷಾರಂಗೆ ಆಗ್ತೇನೆ. ನನ್ನ ಹೆಂಡತಿ ಅವ್ರು ಬಂದು ಸಂಸಾರ ಮಾಡ್ತಿದ್ರೆ ಕರ್ಕೊಂಡು ಸಂತೋಷ ಕರ್ಕೊಂಡು ಹೋಗ್ತೀನಿ. ನಾನು ಅದಕ್ಕೆ ಇಷ್ಟು ವರ್ಷ ಕಾದಿದ್ದು. ನಾನು ಒಂದು ನಮ್ಮಿಂದ ಇನ್ನೊಬ್ರಿಗೆ ಅನ್ಯಾಯ ಆಗೋದು ಬೇಡ. ಇದುವರೆಗೂ ಅನ್ಯಾಯ ಆಗಿದೆಯಾ? ಏನು ಮೇಡಮ್, ಭಾಳ ಹಿಂಸೆ ಕೊಡೋರು ಅವರು. ನಮ್ಮ ಚಿಕ್ಕಪ್ಪನ ಇಟ್ಟು ಹೇಳ್ದಂಗೆ ಕೇಳ್ಕೊಂತೀನಿ, ನಮ್ಗೆ ಬೆಲೆ ಕೊಡಲ್ಲ, ಅವನ್ನೆಲ್ಲ ಕೇಳ್ತೀವಿ ಅಂತ ಇದ್ದಾರೆ ಅವರು. ಈಗ ಇಲ್ಲ ಮಾತಾಡಿದ್ರೆ ನನ್ನ ಚಿಕ್ಕಪ್ಪ ಅವ್ರು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಅನ್ಭವಿಸ್ತಾನೆ ಗೊತ್ತದು. ಏನ್ ಹಿಂಸೆ ಕೊಡ್ತಾರೆ? ನಮ್ಮೊಂಥರ ಕಾಸಕ್ಕಿಂತ ನೋಡ್ತಾರೆ. ಏನು ಅವ್ನು ಹಾಕಿದ್ ಗೆರತಲ್ಲ, ಅವ್ನು ಹೇಳಿದ್ದೆ ಅದೇ ವಾಕ್ಯ, ಅವ್ನು ಕಳ್ಸಿದ್ರೆ ಕಳ್ಸ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಚಿಕ್ಕಪ್ಪ ಅಂದ್ರೆ ತಂದೆ ತಮ್ಮನ? ತಾಯಿಯ ತಂಗಿ ಗಂಡ, ಇಷ್ಟೇ ಮೇಡಮ್ ಆಗಿದ್ದು ಮ್ಯಾಟ್ರು. ಅಂತ ನ್ಯಾಯವಾಸ್ತಾಗಿದ್ರೆ ಬರ್ಬೇಕಾಯ್ತು. ನಾವು ಫೋಟೋ ಕೊಟ್ಟು ಬರೀ ಈ ಒಬ್ರಿಗೊಬ್ರು ಮಾತಾಗಿದ್ರಲ್ಲೇ ಈ ತರ ಆಗ್ಬಿಟ್ಟಿದೆ. ಇಲ್ಲ ಮೇಡಮ್, ಏನಿಲ್ಲ ಮೇಡಮ್, 3 ಜನಗಳು ಎಷ್ಟು ಅಂದ್ರು. ನಾನು ಚಿಕ್ಕಪ್ಪ ನೋಡಪ್ಪ ಬರ್ಲು ಬೇಡ, ಬರ್ತೀನಿ, ನಾವು ಚಾಯ್ದಾಗ ಫೋನ್ ಯೂಸ್ ಮಾಡ್ತೀವಿ, ಬರ್ತೀನಿ ಅಂದ್ರೆ ಅಷ್ಟೇ ಮೇಡಮ್. ಒಳಗಡೆ ವ್ಯವಹಾರ ಕರ್ಕೊಂಡು ಹೋಗ್ಬಿಡ್ಯಾರ ಅವರು. ಕರ್ಕೊಂಡು ಹೋಗ್ಬಿಟ್ರು ಅಂದ್ರೆ ನಿಮ್ ಹೆಂಡತಿ ಯಾಕಪ್ಪ ಹೋದ್ರು? ನಿಮ್ ಹೆಂಡತಿ ನೀವು ಮಾತಾಡ್ಸೋದಲ್ವೇನಪ್ಪ? ನಾವು ಕೇಳ್ತೀವಿ ಮೇಡಮ್, ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತೀವಿ, ನಾವು ಕರ್ಕೊಂಡ್ ಬಿಡ್ತೀವಪ್ಪ ಒಂದ್ 2 ತಿಂಗಳು ಅಂತೇಳಿ ಕರ್ಕೊಂಡು ಇದ್ರಿಗೆ ಕರ್ಕೊಂಬಂದಿಲ್ಲ. ಮಾತು ಕೇಳಿದ್ರೆ ದೊಡ್ಡಬಳ್ಳಾಪುರ ಅಲ್ಲಿ ಬಂದು ಮನೆ ಮಾಡ್ತೀವಿ ಬಂದಿರು ಅಂತಾರೆ. ಈಗ ತಾಯಿ ಬಿಟ್ಟು ಬರಕಾಗ್ತ ಮೇಡಮ್, ಯಾರೇ ಆಗಲಿ ಕೊಂಚ ಬಾಳಿಸ್ತೀನಿ, ನಮ್ಮ ತಾಯಿ ನೋಡ್ಕೊಂಡಿರ್ಲಿ, ಕರ್ಕೊಂಡು ಸಂತೋಷ ಕರ್ಕೊಂಡು ಹೋಗ್ತೀನಿ, ಕಳ್ಸ್ಕೊಡ್ತೀನಿ, ಬಂದು ಸಂಸಾರ ಮಾಡ್ತೀನಿ, ಚೆನ್ನಾಗಿರ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ನಾನು.